ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ತುಂಬಾ ಚೆನ್ನಾಗಿರೋ ಅಂಥ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇದು 15ರಿಂದ 1 ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಒಂದು ಟೊಮೆಟೊ ಅಂತ ತೊಗೊಂಡಿದ್ದೀನಿ. ಅದು ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ನಂತರ ಒಂದು 3 ಬೆಳ್ಳುಳ್ಳಿ ಗಡ್ಡೆಯನ್ನು ಬಿಡಿಸಿ ಇಟ್ಟಿದ್ದೀನಿ. ಎಣ್ಣೆ, ಮೆಂತ್ಯ 1 ಸ್ಪೂನು, ಜೀರಿಗೆ 2 ಸ್ಪೂನು. ಮೊದಲಿಗೆ ಒಂದು ಟೊಮೆಟೊ 2 ಭಾಗವನ್ನು ಮಾಡಿ ನಂತರ ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ಬಾಣಲೆ ಸ್ವಲ್ಪ ತಳ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ 2ರಿಂದ 3 ಸ್ಪೂನ್ ಎಣ್ಣೆಯನ್ನು ಹಾಕಿ ಹಚ್ಚಿದ್ದೀವಲ್ಲ ಟೊಮೆಟೊವನ್ನು ನೀಟಾಗಿ ಎಲ್ಲ ಕಡೆಯೂ ಜೋಡಿಸಿ. ಅದು ಒಂದು ಬದಿ ನೀಟಾಗಿ ಬೆಂದ ನಂತರ ನೋಡಿ ಈಗೆಲ್ಲ ಬೆಂದಿದೆ, ಅದನ್ನು ಉಲ್ಟಾ ತಿರುಗಿಸಿ. ನೋಡಿ ಈಗೆಲ್ಲ ಉಲ್ಟಾ ತಿರ್ಸ್ತಾ ಇದ್ದೀನಿ. ಅದನ್ನು ಸಹ ನೀಟಾಗಿ ಸಾಫ್ಟ್ ಆಗಲು ಬೇಯಲು ಬಿಡಿ. ಈಗೆಲ್ಲ ಸಾಫ್ಟ್ ಆಗಿದೆ. ಇದಕ್ಕೆ ಬಿಡಿಸಿದ್ದೀವಲ್ಲ ಬೆಳ್ಳುಳ್ಳಿ 3ರಿಂದ 4 ಗಡ್ಡೆಯನ್ನು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ ಅದನ್ನು ಬೇಯಲು ಬಿಡಿ. ಅದು ಬೆಂದ ನಂತರ ಅದಕ್ಕೆ ಈಗ 1 ಸ್ಪೂನ್ 2 ಸ್ಪೂನ್ ಜೀರಿಗೆ ಹಣ್ಣು ಹಾಕಿ, ಜೀರಿಗೆ ಮತ್ತು ಮೆಂತ್ಯ ಅದನ್ನು ಸಹ ಮಿಕ್ಸ್ ಮಾಡಿ ಅದನ್ನು ಸಹ ಬೇಯಲು ಬಿಡಿ. ನಿಧಾನ ಉರಿಯಲ್ಲಿ ಬೇಯಬೇಕು. ಆ ನೀರಿನ ಅಂಶ ಎಲ್ಲನೂ ಕಡಿಮೆ ಆಗಬೇಕು. ಇದು ಸ್ಟೋರೇಜ್ ಮಾಡೋದ್ರಿಂದ ನೀರಿನ ಅಂಶ ಇರಬಾರ್ದು. ನಿಧಾನ ಉರಿಯಲ್ಲಿ ಬೇಯೋದ್ರಿಂದ ಅದು ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಬೆಂದಿದೆ, ಎಣ್ಣೆ ಬೇರೆ ಆಗಿದೆ. ಇದನ್ನು ಹಾರಲು ಬಿಡಬೇಕು. ನೀಟಾಗಿ ಆರಿದ ನಂತರವೇ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಈಗೆಲ್ಲ ಆರಿದೆ, ಎಲ್ಲವನ್ನೇ ಎತ್ತಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೆ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕು. ನೋಡಿ ಈಗ ಈ ಥರ ಪೇಸ್ಟ್ ಆಗಬೇಕು. ಇದಕ್ಕೆ ಒಗ್ಗರಣೆ ಹಾಕಲು ಏನೇನು ಬೇಕಂದರೆ ಮೊದಲಿಗೆ ಸಾಸಿವೆ, ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಉಪ್ಪು ಖಾರ ಸ್ವಲ್ಪ ಮುಂದಿರಬೇಕು, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ 1 ಸ್ಪೂನು. ಉಪ್ಪು ಖಾರ ಜಾಸ್ತಿ ಹಾಕೋದ್ರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕರಿಬೇವಿನ ಸೊಪ್ಪು, ಟೊಮೆಟೊ ಪ್ಯೂರು. ಈಗೆಲ್ಲ ರೆಡಿ ಇದೆ. ಒಲೆ ಹಚ್ಚಿ ಬಾಣಲೆಯನ್ನು ಇಡಿ. ನಂತರ ಎಣ್ಣೆ 1 ಕಪ್ ಹಾಕ್ತಾಯಿದ್ದೀನಿ. ಬೇಕಿದ್ದಲ್ಲಿ ಎಣ್ಣೆ ಇನ್ನೂ ಒಂದು ಅರ್ಧ ಕಪ್ ಸೇರಿಸ್ಕೊಬೋದು. ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಹಾಕಿ ನಂತರ ಅದಕ್ಕೆ ಉದ್ದಿನಬೇಳೆಯನ್ನು ಹಾಕಿ ನಿಧಾನ ಉರಿಯಲ್ಲಿ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಿ. ನಂತರ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿ ಅದನ್ನು ಸಹ ಚಿಟಪಟ ಅನ್ನೋವರೆಗೂ ಫ್ರೈ ಮಾಡಿ. ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಖಾರದ ಪುಡಿ ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅದೇನು ಫ್ರೈ ಮಾಡಲು ಬೇಡ. ಮಿಕ್ಸ್ ಮಾಡಿ ನಂತರ ಹಾಗೆಯೇ ಟೊಮೆಟೊ ಪ್ಯೂರನ್ನು ಹಾಕಿ ಎಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿ. ನೀರೇನು ಸೇರಿಸಬಾರ್ದು. ಹಾಗೆ ಎಲ್ಲವೂ ಮಿಕ್ಸ್ ಮಾಡಿ ಒಂದು ಕ್ಯಾಪನ್ನು ಮುಚ್ಚಿ ನಿಧಾನ ಉರಿಯಲ್ಲಿ ಕುದಿಯಲು ಬಿಡಿ. ನೋಡಿ ಈಗೆಲ್ಲ ಕುದೀತಾ ಇದೆ. ಒಂದು 50% ಆಗಿದೆ ಅಷ್ಟೇ ಈಗ ಇದು. ನೋಡಿ ಈಗೆಲ್ಲ ಆದಮೇಲೆ ಅದನ್ನು ಆಗಾಗ ತಿರ್ಸ್ಕೊಳ್ಳಿ. ತಳ ಅಂಟ್ಕೊಬಾರ್ದಲ್ವ, ಅದಕ್ಕೆ ಆಗಾಗ ತಿರ್ಸ್ಕೊಳ್ಳಿ. ನಂತರ ಕ್ಯಾಪನ್ನು ಮುಚ್ಚಿ ಕುದಿಯಲು ಬಿಡಿ. ಈಗ ಒಂದು 80% ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಕ್ಯಾಪನ್ನು ಮುಚ್ಚಿ ನಿಧಾನ ಉರಿಯಲ್ಲಿ ಕುದಿಯಲು ಬಿಡಿ. ಈಗ ನೋಡಿ ಎಣ್ಣೆ ಬೇರೆ ಸಪ್ರೇಟಾಗಿ ಆಗಿದೆ. ಈಗ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ. ಆಗ ರೆಡಿಯಾಗೋದು ಟೊಮೆಟೊ ಚಟ್ನಿ. ಇದು 15ರಿಂದ 1 ತಿಂಗಳವರೆಗೂ ಸ್ಟೋರೇಜ್ ಮಾಡ್ಬೋದು. ನಾವೆಲ್ಲಾದರೂ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಸಾಂಬಾರು ಮಾಡೋಕ್ಕಾಗಲ್ಲ ಅಂದರೆ ರೈಸ್ ಮಾಡ್ಕೊಬೋದು. ರೈಸ್ಗೆ, ಚಪಾತಿಗೆ ಆಗಲಿ, ಮುದ್ದೆಗಾಗಲಿ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಾವು ಬೇರೆ ಕಡೆ ಟ್ರಿಪ್ ಹೋಗೋ ಕಡೆ ಆ ಕಡೆ ಇರೋ ಸಾಂಬಾರು ಇಷ್ಟ ಆಗಲ್ಲ ಅಂದರೆ ಇದನ್ನು ತೊಗೊಂಡೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.